ಅಮ್ಮ, ನೀನೇನು ಕೆಲಸ ಮಾಡೋದೇನ್ ಬೇಡ. ನಾನು ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಮಧ್ಯಾಹ್ನಕ್ಕೆ ಅಡಿಗೆ ಕೂಡ ಮಾಡಿದ್ದೀನಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಊಟ ಮಾಡೋಣ. ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಸಂಗೀತ, ಇದೇನೇ ಮಗಳೇ ನೀನು? ಮನೆ ಎಲ್ಲಾ ಕೆಲಸನೂ ಎಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀಯಾ? ನಿನಗಂತೂ ಯಾರು ಬೆಡ್ ತೋರ್ಸೋ ಹಾಗೆ ಇಲ್ಲ. ಅಷ್ಟು ನೀಟಾಗಿ ಪ್ರತಿಯೊಂದನ್ನು ನಿಭಾಯಿಸ್ಕೊಂಡು ಹೋಗ್ತೀಯಾ. ಆದ್ರೆ ಈ ಮದ್ವೆ ಅಂತ ವಿಷಯ ಎತ್ತಿದ ಕೂಡ್ಲೇನೆ ನನಗ್ ಮದ್ವೆನೇ ಬೇಡ ಅಂತ ಯಾಕೆ ಹೇಳ್ತಿದ್ಯಾ? ಅಮ್ಮ, ನೀನು ಯಾವಾಗ ನೋಡಿದ್ರು ಸುತ್ತಿ ಬಳಸಿ ಈ ಮದ್ವೆ ಟಾಪಿಕ್ಗೆ ಬಂದು ನಿಲ್ತಾ ಇರ್ತೀಯಪ್ಪ. ನನ್ಗಂತೂ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಷ್ಟಕ್ಕೂ ನಿಮ್ಗೆ ನಾನು ತುಂಬಾ ಹೊರೆ ಆಗಿದ್ರೆ ಹೇಳ್ಬಿಡಿ. ನಾನು ಬೇರೆ ಎಲ್ಲಾದ್ರೂ ಪಿ ಜಿ ನೋಡ್ಕೊಂಡು ಅಲ್ಲೇ ಇರ್ತೀನಿ. ಹೇಗೋ ನಾನು ಓದಿರೋ ತಕ್ಕನಾಗಿ ಯಾವ್ದಾದ್ರು ಒಂದ್ ಕೆಲಸ ಸಿಕ್ಕೇ ಸಿಗತ್ತೆ. ನೀವೇನೋ ಇವಾಗ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದಕ್ಕೆ ನಾನು ಮನೇಲಿ ಇದ್ದೀನಿ. ನಿಮಗೆ ನನ್ನನ್ನು ಸಾಕೋದ್ ಕಷ್ಟ ಆದ್ರೆ ಇವಾಗ್ಲೇ ಹೇಳ್ಬಿಡಿ. ನಾನೆಲ್ಲಾದ್ರೂ ಕೆಲಸ ಹುಡ್ಕೊಂಡು ಆ ಪಿ ಜಿನಲ್ಲೇ ಇದ್ಬಿಡ್ತೀನಿ. ಅಯ್ಯೋ, ಅದು ಹಾಗಲ್ಲ ಮಗಳೇ. ನಿನ್ನಮ್ಮ ನಾನು ಹೇಳ್ತಿರೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಛೇ, ಇದೇನ್ರಿ ಇದು? ಇರೋ ಒಬ್ಳು ಮಗಳು, ಅವಳನ್ನ ಅದ್ದೂರಿಯಾಗಿ ಮದುವೆ ಮಾಡಿ ಅವಳ ಗಂಡನ ಮನೆ ಕಳಿಸ್ಬೇಕು, ಅವಳ ಸಂಸಾರ ಚೆನ್ನಾಗಿರೋದನ್ನ ನೋಡಿ ನಾವು ಖುಷಿ ಪಡ್ಬೇಕು ಅಂತ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದೀನಿ. ಆದ್ರೆ ಇವಳು ನೋಡಿದ್ರೆ ಯಾವಾಗ್ಲೂ ನನಗ್ ಮದುವೆ ಬೇಡ ಅಂತ ಪಟ್ಟು ಹಿಡಿದು ಕೂತಿದ್ದಾಳೆ. ಎಷ್ಟೇ ಕನ್ವಿನ್ಸ್ ಮಾಡ್ಬೇಕು ಅಂದ್ರೂ ಕನ್ವಿನ್ಸೇ ಆಗ್ತಿಲ್ಲಲ್ರಿ. ಹೀಗೆ ಆದ್ರೆ ನಾವು ಮೊಮ್ಮಕ್ಳು ನೋಡೋದು ಯಾವಾಗ, ಎತ್ತಾಡ್ಸೋದು ಯಾವಾಗ? ಹೀಗೆ ಕಣ್ಮುಚ್ಕೊಂತೀವೋ ಏನೋ. ರಮಣಕಾಂತ್ ಮತ್ತೆ ಶ್ರೀದೇವಿ ದಂಪತಿಗಳಿಗೆ ಇರೋಳು ಒಬ್ಳು ಮುದ್ದಿನ ಮಗಳು ಸಂಗೀತ. ಇವಳು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿರ್ತಾಳೆ. ಆದ್ರೆ ಇರೋ ಒಬ್ಳೆ ಮಗಳನ್ನ ಹೊರಗಡೆ ಕಳ್ಸೋದಕ್ಕೆ ರಮಣಕಾಂತ್ ದಂಪತಿಗಳು ಇಷ್ಟನೇ ಪಡೋದಿಲ್ಲ. ಹಾಗಾಗಿ ತಂದೆ ತಾಯಿ ಆಸೆಗೆ ಬೇಡ ಅನ್ನೋದಕ್ಕಾಗ್ದೇನೆ ಸಂಗೀತ ಮನೇಲೇ ಇರ್ತಾಳೆ. ಇದೀಗ ಸಂಗೀತನಿಗೆ ಮದುವೆ ವಯಸ್ಸಾಗಿರೋದ್ರಿಂದ ರಮಣಕಾಂತ್ ದಂಪತಿಗಳು ಮದುವೆ ಮಾಡೋ ತಯಾರಿ ಮಾಡ್ತಾ ಇರ್ತಾರೆ. ಮಗಳ ಹತ್ರ ಮಾತಾಡಿದ್ರೆ ಮಗಳು ಮಾತ್ರ ಮದುವೆಗೆ ಸುತಾರಾಮ್ ಒಪ್ತಾನೆ ಇರಲ್ಲ. ಹಾಗಾದ್ರೆ ಸಂಗೀತನ್ ಮದುವೆ ನಡೆಯತ್ತಾ? ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೆಲೋ ಅಂಕಲ್, ನನ್ನ ಹೆಸರು ಪ್ರವೀಣ್ ಅಂತ. ನಮ್ಮೂರು ಶಿವಮೊಗ್ಗ. ನಾನಿವಾಗ ಬೆಂಗಳೂರಲ್ಲಿ ಒಂದು ಪ್ರತಿಷ್ಠಿತ ಕಂಪ್ನಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಕೈ ತುಂಬ ಸಂಬಳ ಕೂಡ ತಗೋತಾ ಇದ್ದೀನಿ. ನಾನು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಮಗಳನ್ನ ನೋಡಿದೆ. ನಿಮ್ಮ ಮಗಳು ಸಂಗೀತ ನನಗೆ ತುಂಬಾ ಇಷ್ಟ ಆಗಿದ್ದಾಳೆ. ನಾನು ಅವಳನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಅದು ನಿಮ್ಮಿಬ್ರು ಒಪ್ಪಿಗೆ ಇದ್ರೆ ಮಾತ್ರನೇ. ಪ್ರವೀಣ್ ತನ್ನೆಲ್ಲಾ ವಿವರಗಳನ್ನ ರಮಣಕಾಂತ್ ಎದುರಿಗೆ ಹೇಳ್ತಾನೆ. ಅವನ ಮಾತೆಲ್ಲ ಕೇಳಿಸ್ಕೊಂಡು ರಮಣಕಾಂತ್ ದಂಪತಿಗಳಿಗೂ ತುಂಬಾನೇ ಖುಷಿ ಆಗತ್ತೆ. ಅಯ್ಯೋ, ಇಷ್ಟೆಲ್ಲ ಹೇಳ್ತಿದ್ಯಾ ಅಂದರೆ ನಮಗಂತೂ ನಮ್ಮ ಮಗಳಿಗೆ ಇಷ್ಟು ಒಳ್ಳೆ ಸಂಬಂಧ ಬಂದಿರೋದಕ್ಕೆ ತುಂಬಾನೇ ಖುಷಿ ಆಗ್ತಿದ್ಯಪ್ಪ. ಆದರೆ ಸಂಗೀತನ ಒಂದು ಮಾತು ಕೇಳಬೇಕಲ್ವಾ? ಅವಳನ್ನ ಕೇಳಿ ಏನು ಅಂತ ನಿಮಗೆ ವಿಷಯ ತಿಳಿಸ್ತೀವಿ. ಕೇಳೋದು ಹೇಳೋದು ಏನೂ ಇಲ್ಲ. ನೋಡಿ ಪ್ರವೀಣ್, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ನೀವು. ಸಂಗೀತ, ಇದೇನ್ ಮಾತು ಅಂತ ಆಡ್ತಿದ್ಯಾ? ಬಂದವ್ರ ಎದುರಿಗೆ ಹೀಗೆಲ್ಲ ದುರಂಕಾರದಲ್ಲಿ ಮಾತಾಡ್ತಾರ? ನೋಡು, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ. ನೋಡಪ್ಪ, ಅದು ನಾನು ಹೇಳಿದ್ ಸರಿಯಾಗೇ ಇದೆ. ನೋಡಿ ಪ್ರವೀಣ್, ನನಗೆ ಈ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗ್ಬೋದು. ಮದ್ವೆ ಆಗ್ಬೇಕಾಗಿರೋದು ನಾನೇ ತಾನೇ. ನಾನೇ ಹೇಳ್ತಿದ್ದೀನಲ್ವಾ, ದಯವಿಟ್ಟು ಇಲ್ಲಿಂದ ಹೊರಡಿ. ಸಂಗೀತ ತುಂಬಾ ರ್ಯಾಶ್ ಆಗಿ ಹೇಳಿರೋದ್ರಿಂದ ಪ್ರವೀಣ್ ಮನ್ಸಿಗೂ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ಅಲ್ಲಿ ನಿಲ್ದೇನೆ ಅಲ್ಲಿಂದ ಹೊರಟೋಗ್ತಾನೆ. ಸಂಗೀತ, ನಿಂದು ಯಾಕೋ ತುಂಬಾ ಅಂದ್ರೆ ತುಂಬಾನೇ ಅತಿ ಆಗ್ತಾ ಇದೆ. ಇಷ್ಟು ಒಳ್ಳೆ ಸಂಬಂಧ ಬಂದ್ರೂ ನನಗೆ ಮದ್ವೆ ಬೇಡ ಅಂತ ಅಷ್ಟು ಖಡಾಖಂಡಿತವಾಗಿ ಹೇಳ್ತಾ ಇದೆಯಲ್ಲ, ಅದರಲ್ಲೂ ಅಷ್ಟು ದುರಂಕಾರದಲ್ಲಿ. ಆ ಹುಡುಗ ಏನ್ ಅನ್ಕೊಂಡು ಹೋದ್ನೋ ಪಾಪ, ಅವನ ಮನ್ಸಿಗೆ ಎಷ್ಟು ನೋವಾಯ್ತೋ ಏನೋ. ಹೌದು ಕಣೆ ಸಂಗೀತ, ಏನೋ ಇರೋ ಒಬ್ಳೆ ಮಗಳು ಅಂತ ಸಲಿಗೆ ಕೊಟ್ಟಿದ್ ಜಾಸ್ತಿ ಆಗಿದೆ ಅನ್ಸತ್ತೆ. ಮದ್ವೆ ಆಗೋ ವಯಸ್ಸಲ್ಲಿ ಮದ್ವೆ ಆಗ್ಬೇಕು, ಅದ್ ಬಿಟ್ಟು ಹೀಗ್ ಹಠ ಮಾಡೋದ? ಅಷ್ಟಕ್ಕೂ ಏನೇ ತೊಂದ್ರೆ ನಿನ್ಗೆ? ಅದ್ ಏನು ಅಂತ ಬಾಯ್ ಬಿಟ್ಟು ಹೇಳಲ್ಲ. ಹೀಗ್ ಬಂದಿರೋ ಹುಡುಗರ್ನೆಲ್ಲ ಬೇಡ ಬೇಡ ಅಂತ ಹೇಳಿ ಎದುರಿಗೆ ದುರಂಕಾರದಲ್ಲಿ ಮಾತಾಡ್ತೀಯ. ಅವ್ರ ಮನ್ಸಿಗೂ ನೋವಾಗತ್ತೆ. ಹೀಗೆ ಆದ್ರೆ ನಮ್ಮ ಮನೆಗೆ ಯಾರು ನಂಟಿಸ್ತಾನೋ ಹೇಳಲ್ಲ. ಯಾವ ಹುಡುಗರು ನಿನ್ನನ್ನ ಇಷ್ಟನೂ ಪಡಲ್ಲ. ಆಮೇಲೆ ಜೀವನ ಪೂರ್ತಿ ಹೀಗೆ ಇರ್ಬೇಕಾಗತ್ತೆ. ನೋಡಮ್ಮ, ನಾನ್ ನಿಮ್ಮಿಬ್ರಿಗೂ ತುಂಬಾ ಸರಿ ಹೇಳಿದೀನಿ, ನನಗ್ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ, ನೀವ್ ಯಾವ ಹುಡುಗನೂ ಕರ್ಕೊಂಡ್ ಬರ್ಬೇಡಿ ಅಂತ. ಆದ್ರೆ ನೀವು ಮಾತ್ರ ತೆಗ್ದಿದ್ದೆ ರಾಗ ಅಂತ ದಿನಾಲು ಇದೇ ರಾಗ ತೆಗಿತಾ ಇದ್ದೀರಾ. ನೋಡಿ, ಇನ್ನೊಂದ್ಸಾರಿ ಹೀಗೆ ಆದ್ರೆ ನಾನ್ ಮಾತ್ರ ಈ ಮನೇಲೇ ಇರಲ್ಲ, ಮನೆ ಬಿಟ್ಟೆ ಹೋಗ್ಬಿಡ್ತೀರಷ್ಟೇ. ನೋಡಮ್ಮ ಪ್ರಿಯಾಂಕಾ, ನಿನ್ ಫ್ರೆಂಡಿಗೆ ಏನಾಗಿದೆಯೋ ಏನೋ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ನಾವ್ ಎಷ್ಟೇ ಮದ್ವೆ ಆಗು ಅಂತ ಒತ್ತಾಯ ಮಾಡಿದ್ರು ಅವಳು ಮದ್ವೆ ಆಗಲ್ಲ ಅನ್ನೋದ್ ಬಿಟ್ಟು ಬೇರೆ ಏನು ಮಾತೇ ಆಡಲ್ಲ. ಈಗಾಗ್ಲೇ 26 ವರ್ಷನೂ ತುಂಬ್ತು. ಹೀಗೆ ಆದ್ರೆ ಮುಂದೆ ಒಳ್ಳೆ ಸಂಬಂಧ ಹೇಗ್ ಬರುತ್ತೆ ಹೇಳು? ನೀನಾದ್ರೂ ಅವಳ ಮನ್ಸಲ್ಲಿ ಏನಿದೆ ಅಂತ ಕೇಳಮ್ಮ.
ಅಕಸ್ಮಾತ್ ಯಾರನ್ನಾರು ಪ್ರೀತಿ ಮಾಡ್ತಾ ಇದ್ರೆ ಹೇಳೋದು ಕೇಳು, ನಾವು ಅವ್ರ ಜೊತೆನೆ ಮದುವೆ ಮಾಡಿಸ್ತೀವಿ. ಅದ್ ಬಿಟ್ಟು ಹೀಗ್ ಮದುವೆ ಬೇಡ ಅಂತ ನಮ್ ಹೊಟ್ಟೆ ಉರ್ಸೋದಕ್ಕೆ ಹೇಳ್ಬೇಡಮ್ಮ. ಎಲ್ಲ ಮಕ್ಕಳು ಮದುವೆ ಆಗ್ತಿದ್ದಾರೆ, ಆದ್ರೆ ನಮ್ ಹಣೆ ಬರಕ್ಕೆ ಇರೋ ಒಬ್ಳು ಮಗಳನ್ನ ಕನ್ಯಾದಾನ ಮಾಡೋದಕ್ಕೆ ಆಗ್ತಿಲ್ಲ ಅಂತ ದಿನ ಕೊರ್ಗೋ ಹಾಗೆ ಮಾಡೋದಕ್ಕೆ ಹೇಳ್ಬೇಡಮ್ಮ. ಅಯ್ಯೋ ಆಂಟಿ, ನೀವಿಷ್ಟೆಲ್ಲ ಬೇಜಾರು ಮಾಡ್ಕೊಳ್ಬೇಡಿ. ಅವಳಿಗೆ ಏನಾಗಿದೆ, ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ನಾನು ಅವಳ ಹತ್ರ ಮಾತಾಡಿ ಅವಳಿಗೆ ಬುದ್ಧಿ ಹೇಳ್ತೀನಿ. ನೀವಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ. ಅರೆ ಸಂಗೀತ, ಇದೇನ್ ಇದು? ಯಾಕೆ ಕೋಪ ಮಾಡ್ಕೊಂಡು ಇಲ್ಲಿ ಬಂದು ನಿಂತಿದ್ಯಾ? ಏನಾಯ್ತೆ? ಇನ್ನೇನ್ ಮಾಡ್ಲಿ ಮತ್ತೆ? ನನಗೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಅಪ್ಪ ಅಮ್ಮ ನನ್ನ ಮಾತನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ದಿನಕ್ಕೊಬ್ಬೊಬ್ರು ಹುಡುಗರನ್ನ ಕರ್ಕೊಂಡು ಬಂದು ಇವ್ರು ಇಷ್ಟ ಆದ್ರ ಅಂತ ಕೇಳ್ತಿದ್ದಾರೆ. ನನ್ಗಂತೂ ಸಾಕಾಗಿದೆ. ಅಯ್ಯೋ, ಅವ್ರು ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಮಗಳಿಗೆ ಮದ್ವೆ ಮಾಡ್ಬೇಕು, ಅವಳ ಸಂಸಾರ ಸುಖವಾಗಿರೋದನ್ನ ನೋಡಿ ಕಣ್ ತುಂಬಿಕೊಳ್ಬೇಕು, ಮೊಮ್ಮಕ್ಕಳನ್ನ ಎತ್ತಾಡ್ಸ್ಬೇಕು ಅಂತ ಆಸೆ ಇರಲ್ವಾ? ಹಾಗಾಗಿ ನಿನ್ ಮದ್ವೆ ಆಗು ಅಂತ ಹೇಳ್ತಿದ್ದಾರೆ. ನೀನ್ ಮದ್ವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಕಣೆ. ಆದ್ರೆ ನೀನ್ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿದ್ಯಾ? ಯಾಕೆ ಮದ್ವೆ ಬೇಡ ಅಂತಿದ್ಯಾ? ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ? ಹಾಗೇನಾದ್ರೂ ಇದ್ರೆ ಹೇಳು, ನಾನೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಅಯ್ಯೋಯ್ಯೋ, ಹಾಗೆಲ್ಲ ಏನೂ ಇಲ್ಲ ಕಣೆ. ನೀನ್ ಅನ್ಕೊಂಡಿರೋ ಹಾಗೆ ನನಗ್ ಪ್ರೀತಿ ಪ್ರೇಮ ಇದ್ಯಾವುದೂ ಇಲ್ಲ. ಒಟ್ನಲ್ಲಿ ನನಗ್ ಮದ್ವೆ ಆಗೋದಕ್ ಮನ್ಸೇ ಇಲ್ಲ. ಮದ್ವೆ ಬಗ್ಗೆ ಯೋಚನೆ ಮಾಡಿದ್ರೇನೆ ಮೈಯೆಲ್ಲ ನಡ್ಗೋಗುತ್ತೆ. ಏನು? ಯಾಕೆ ಹೀಗೆ ಹೇಳ್ತಿದ್ಯಾ? ಅಂಥದ್ದೇನಾಗಿದೆ ಇವಾಗ? ಏನಾಗಿದೆ ಕೇಳ್ತಿದ್ಯಲ್ಲ? ಮೊಬೈಲ್ ಓಪನ್ ಮಾಡಿ ಸ್ವಲ್ಪ ಹೊತ್ತು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಇನ್ಸ್ಟಾ ಓಪನ್ ಮಾಡಿಬಿಟ್ಟು ರೀಲ್ಸ್ ನೋಡೋಣ ಅನ್ಕೊಂಡ್ರೆ ಅದರಲ್ಲಂತೂ ಒಂದೊಂದು ರೀಲ್ಸ್ ನೋಡ್ಬಿಟ್ರೆ ಭಯ ಆಗ್ಬಿಡತ್ತೆ ಕಣೆ. ಇವಾಗ ನೋಡು, ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ. ಅಪ್ಪ ಅಮ್ಮ ಕೊಟ್ಟಿರೋ ದುಡ್ಡಲ್ಲಿ ಆರಾಮಾಗಿ ಏನು ಬೇಕೋ ತಗೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಮನೇಲಿ ಎಲ್ಲರ ಜೊತೆ ಮಾತಾಡಿಕೊಂಡು ಓಡಾಡಿಕೊಂಡು ಆರಾಮಾಗಿ ಮಲ್ಕೊಂಡು ನೆಮ್ಮದಿಯಾಗಿದ್ದೀನಿ. ಆದರೆ ಮದುವೆ ಆದಮೇಲೆ ಮದುವೆ ಆದ ಮಾರನೇ ದಿನನೇ ಗಂಡನ ಕಾಟ ಶುರುವಾಗತ್ತೆ, ಅತ್ತೆ ಮಾವನ ಕಾಟ ಶುರುವಾಗತ್ತೆ. ಗಂಡ ಕುಡ್ಕೊಂಡು ಬಂದು ಜಗಳ ಆಡೋದು, ಹಾಗೆ ಹೊಡೆಯೋದು, ಅದ್ರ ಜೊತೆಗೆ ನಮ್ಗೇನಾದರೂ ಬೇಕು ಅಂದ್ರೂ ಒಂದೊಂದು ರೂಪಾಯಿನೂ ಲೆಕ್ಕ ಹಾಕಿ ಕೊಡೋದು, ಏನು ಕೊಡಿಸ್ದೇ ಇರೋದು, ಊಟ ತಿಂಡಿ ವಿಷಯದಲ್ಲಿ ಅಣಕಿಸಿ ಮಾತಾಡೋದು, ಇದು ನಿಮ್ಮನೆ ಅಲ್ಲ ಅಂತ ಹೇಳೋದು. ಯಪ್ಪ, ಒಂದೊಂದು ರೀಲ್ಸ್ ನೋಡಿದ್ರು ಮದುವೆ ಅಂದ್ರೇನೆ ಭಯ ಹಿಡಿದು ಕೂತಿದೆ. ನನಗಂತೂ ಮದುವೆ ಆಗಿ ನನ್ನ ಈ ಜೀವನನ ಅವನ ಕೈಗೆ ಒಪ್ಸೋದಕ್ಕೆ ತಯಾರೇ ಇಲ್ಲ. ಇವಾಗಿನ ಹುಡುಗರನ್ನ ನಂಬ್ಕೊಂಡು ಅವ್ರ ಮನೆಗೆ ಹೋಗಿ ಜೀವನ ಪೂರ್ತಿ ಕಷ್ಟಪಡೋದಕ್ಕೆ ನಾನು ರೆಡಿ ಇಲ್ಲ ಕಣೆ. ಅದಕ್ಕೆ ಲೈಫ್ ಲಾಂಗ್ ಅಪ್ಪ ಅಮ್ಮನ ಜೊತೆ ನಾನು ಇದೇ ಮನೇಲಿ ಇದ್ಬಿಡ್ತೀನಿ. ಏನು? ಏನೇ ಮಾತಾಡ್ತಿದ್ಯಾ ನೀನು? ಏನೇ ಆಗಿದೆ ನಿನ್ಗೆ? ಏನೇನೋ ಯೋಚನೆ ಮಾಡ್ತಿದ್ಯಾ? ಹಾಗೆಲ್ಲ ಏನೂ ಇರಲ್ಲ ಕಣೆ. ಮದುವೆ ಆದ್ಮೇಲೂ ಲೈಫ್ ಚೆನ್ನಾಗೇ ಇರತ್ತೆ. ಅಬ್ಬಾ ಸಾಕು, ಸುಮ್ಮನೆ ಇರು. ಏನ್ ಲೈಫ್ ಚೆನ್ನಾಗಿರತ್ತೆ? ನಿನಗೂ ಮದುವೆ ಆಗಿದೆ, ನಿನ್ನ ಅಪ್ಪ ಅಮ್ಮ ನೋಡಿರೋ ಹುಡುಗನೆ. ನಿನ್ ಲೈಫ್ ಚೆನ್ನಾಗಿದ್ಯಾ? ನಿನ್ ಗಂಡನ ಕಾಟ ಯಾವತ್ತಾದ್ರೂ ತಪ್ಪಿದ್ಯಾ ನಿನಗೆ? ಊಟ ಸ್ವಲ್ಪ ಮಿಸ್ಟೇಕ್ ಆದ್ರೂ ಎಷ್ಟೆಲ್ಲ ಮಾತಾಡ್ತಾರೆ. ಜೊತೆಗೆ ನಿನ್ನ ಅತ್ತೆ ಮಾವನ್ ಕೊಂಕ್ ಮಾತು ಬೇರೆ. ನೀನ್ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀಯ, ಆದ್ರೂ ಅಡ್ಗೆಲ್ ರುಚಿನೇ ಇಲ್ಲ ಅಂತ ಜಗಳ ಆಡ್ತಾರೆ. ಇನ್ನ ರಾತ್ರಿ ಕುಡ್ಕೊಂಡ್ ಬಂದು ಎಷ್ಟೆಲ್ಲ ರಂಪ ಮಾಡ್ತಾರೆ, ಏನೆಲ್ಲ ಒಡ್ದು ಹಾಕ್ತಾರೆ, ಎಷ್ಟೆಲ್ಲ ಗಲೀಜ್ ಮಾಡ್ತಾರೆ. ಅದನ್ನು ನೀನೇ ಕ್ಲೀನ್ ಮಾಡ್ಬೇಕು, ಅವ್ರ ಹತ್ರನೂ ನೀನೇ ಬೈಸ್ಕೋಬೇಕು. ಜೊತೆಗೆ ಎಷ್ಟೆಲ್ಲ ಅವಮಾನ. ಅತ್ತೆ ಮಾವನು ಅದ್ರ ಜೊತೆಗೆ ಸೇರ್ಕೊಂಡು ನಿನ್ಗೆ ಇನ್ನೂ ಅವಮಾನ ಮಾಡ್ತಾರೆ. ಇಂಥವ್ರ ಮನೆಗೆ ಬರ್ಬೇಕು ಅಂದ್ರೂ ನೀನು ಅವ್ರನ್ನ ಎಷ್ಟು ಸರಿ ಬೇಡ್ಬೇಕು. ಅದೇ ಮದುವೆ ಆಗದೆ ಮನೇಲೇ ಇದ್ದಿದ್ರೆ ಎಲ್ಲಿಗೆ ಹೋಗೋದಾದ್ರೂ ಜಾಸ್ತಿ ಬೇಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅಪ್ಪ ಅಮ್ಮಂಗ್ ಒಂದ್ ಮಾತು ಹೇಳಿದ್ರೆ ಹೋಗ್ಬಾ ಮಗಳೇ ಅಂತ ಹೇಳ್ತಾರೆ. ಆದ್ರೆ ಮದುವೆ ಆದ್ಮೇಲೆ ಅತ್ತೆ ಕೇಳ್ಬೇಕು, ಅತ್ತೆ ಕೇಳಿದ್ರೆ ಮಾವನ್ ಕೇಳಿ ಹೋಗು ಅಂತಾರೆ, ಮಾವನ್ ಕೇಳಿದ್ರೆ ಗಂಡನ್ ಕೇಳಿ ಹೋಗು ಅಂತಾರೆ, ಗಂಡನ್ ಕೇಳಿದ್ರೆ ಮತ್ತೆ ಅತ್ತೆ ಕೇಳಿ ಹೋಗು ಅಂತಾರೆ. ಒಟ್ನಲ್ಲಿ ಅವ್ರಿಗೆ ನಮ್ಮನ್ನ ಎಲ್ಲಿಗೆ ಕಳ್ಸೋದಕ್ಕೂ ಇಷ್ಟನೇ ಇರೋದಿಲ್ಲ. ಅದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳ್ತಾ ಇರ್ತಾರಷ್ಟೇ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಮದುವೆ ಆದ್ಮೇಲೆ ಲೈಫ್ ಪೂರ್ತಿ ಚೇಂಜ್ ಆಗತ್ತೆ. ಗಂಡ್ಮಕ್ಳು ಲೈಫ್ ಏನ್ ಜಾಸ್ತಿ ಚೇಂಜ್ ಆಗಲ್ಲ, ಅವ್ರ ಮನೇಲೇ ಇರ್ತಾರೆ. ಅವ್ರು ಹೇಳ್ದಂಗೆ ನಾವು ತಾನೇ ಕೇಳ್ಕೊಂಡು ಬಿದ್ದಿರ್ಬೇಕು. ನಮ್ ಲೈಫೇ ಪೂರ್ತಿ ಅಂದ್ರೆ ಪೂರ್ತಿ ಡಿಸ್ಟರ್ಬ್ ಆಗತ್ತೆ. ಅದಕ್ಕೆ ನಾನ್ ಮಾತ್ರ ಮದುವೆ ಆಗೋದಕ್ಕೆ ತಯಾರೇ ಇಲ್ಲ. ನಾನಂತೂ ಯಾವತ್ತೂ ಮದುವೆ ಆಗ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಅಪ್ಪ ಅಮ್ಮನ ಜೊತೆ ಲೈಫ್ ಲಾಂಗ್ ಹೀಗೆ ಸಿಂಗಲ್ ಆಗಿ ಇದ್ಬಿಡ್ತೀನಿ. ಯಾರ ಲೈಫಿಗೂ ಹೋಗಲ್ಲ, ಯಾರನ್ನೂ ನನ್ನ ಲೈಫಿಗೆ ಬರೋದಕ್ಕೂ ಬಿಡಲ್ಲ. ಅಯ್ಯೋ ಸಂಗೀತ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೆ. ನನ್ನ ಲೈಫ್ ಹೀಗಾಗಿದೆ ಅಂದ್ರೆ ನಿನ್ನ ಲೈಫು ಹಾಗೆ ಆಗ್ಬೇಕು ಅಂತೇನಿಲ್ಲ ಕಣೆ. 5 ಬೆರಳು ಸಮ ಇರತ್ತಾ ಹೇಳು? ಒಂದೊಂದು ಬೆರಳು ಒಂದೊಂದು ಸೈಜಿಗಿದೆ. ಹಾಗೆ ಒಬ್ಬೊಬ್ರು ಜೀವನ ಒಂದೊಂದು ಥರ ಇರುತ್ತೆ. ನೀನು ನನ್ನ ಜೀವನನ ನೋಡಿ ಅಥವಾ ಆ ರೀಲ್ಸ್ ಎಲ್ಲ ನೋಡ್ಬಿಟ್ಟು ನೀನು ಮದುವೆ ಆಗ್ದೇನೆ ಇದ್ರೆ ಲೈಫ್ ಬೆಟರ್ ಅಂತ ಯೋಚನೆ ಮಾಡಬೇಡ. ನೋಡು,
ಮದುವೆ ಆದ್ಮೇಲೆ ನಿನ್ ಜೀವನ ಚೆನ್ನಾಗೇ ಇರುತ್ತೆ ಕಣೆ. ನನ್ನ ಮಾತು ಕೇಳು. ಓ, ನೋ 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 ಪ್ರಿಯಾಂಕಾ, ನಾನಂತೂ ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ನಾನು ಮಾತ್ರ ನನ್ನ ಲೈಫಲ್ಲಿ ಮದುವೆ ಅಂತೂ ಆಗೋದೇ ಇಲ್ಲ. ನೋಡು, ಈ ವಿಷಯದ ಬಗ್ಗೆ ಮತ್ತೆ ಮತ್ತೆ ಮಾತಾಡಿ ಸುಮ್ಮನೆ ನೀನು ಟೈಮ್ ವೇಸ್ಟ್ ಮಾಡ್ಕೋಬೇಡ. ಅಪ್ಪ ಅಮ್ಮಂಗೂ ನೀನೇ ಇದನ್ನ ಅರ್ಥ ಮಾಡಿಸು, ಓಕೆನಾ? ಪ್ರಿಯಾಂಕಾ ಸಂಗೀತನ ಎಷ್ಟೇ ಕನ್ವಿನ್ಸ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಅವಳ ಕೈಯಲ್ಲಿ ಆಗೋದೇ ಇಲ್ಲ. ಹಾಗಾಗಿ ಸಂಗೀತನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅಲ್ಲಿಂದ ಹಾಗೆ ಹೊರಟ್ಬರ್ತಾಳೆ. ಸಂಗೀತನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಸಂಗೀತನ ಮನೆಯವ್ರ ಹತ್ರ, ಪ್ರವೀಣ್ ಹತ್ರ ಪ್ರಿಯಾಂಕಾ ಹೇಳ್ಕೊತಾಳೆ. ಛೇ, ಅಂದ್ರೆ ನನ್ನ ಮಗಳ ಮನಸ್ಸಲ್ಲಿ ಇಷ್ಟೆಲ್ಲ ಯೋಚನೆಗಳಿದಾವ ಅಂದ್ರೆ ಅವಳು ಇನ್ಯಾವತ್ತೂ ಮದ್ವೆಗೆ ಒಪ್ಪೋದೇ ಇಲ್ವಾ? ನಾವು ನಮ್ಮ ಮಗಳ ಮದ್ವೆ ನೋಡೋದಕ್ಕೆ ಆಗೋದೇ ಇಲ್ವಾ? ಛೇ. ಆಂಟಿ, ಹಾಗೆಲ್ಲ ಅಂದ್ಕೊಳ್ಬೇಡಿ. ನಿಮ್ಮ ಮಗಳಿಗೂ ಮದುವೆ ಆಗುತ್ತೆ. ನಿಮ್ಮ ಮಗಳ ಮನಸ್ಸಲ್ಲಿ ಮದುವೆ ಆದಮೇಲೆ ಗಂಡ ಫ್ರೀಡಮ್ ಕಿತ್ಕೋತಾನೆ. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ರಿಸ್ಟ್ರಿಕ್ಷನ್ ಹಾಕ್ತಾನೆ. ಜೊತೆಗೆ ಲೈಫ್ ಪೂರ್ತಿ ಬದಲಾಗತ್ತೆ. ಅತ್ತೆ ಮಾವನ ಕಾಟ, ಗಂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಹಾಗೆ ಕುಡ್ಕೊಂಡು ಬಂದು ಜಗಳ ಆಡ್ತಾನೆ. ಹೀಗೆ ತುಂಬ ಅಂದರೆ ತುಂಬಾ ಹುಡುಗರ ಬಗ್ಗೆ ಬ್ಯಾಡ್ ಒಪಿನಿಯನ್ ಇದೆ. ಹಾಗಾಗಿನೇ ಅವಳು ಇಷ್ಟೆಲ್ಲ ಯೋಚನೆ ಮಾಡಿ ಮದುವೆ ಬೇಡ ಅಂತಿದ್ದಾಳೆ. ನೋಡಿ, ನಾನು ನಿಮ್ಮ ಹತ್ರ ಏನು ಹೇಳ್ತೀನೋ ಹಾಗೆ ಮಾಡಿದ್ರೆ ಅವಳು ಖಂಡಿತವಾಗ್ಲೂ ಮದುವೆಗೆ ಒಪ್ಕೋತಾಳೆ. ಒಪ್ಕೊಂಡಾದ್ಮೇಲೆ ನನ್ನನ್ನು ಮದುವೆ ಆದಮೇಲೆ ಅವಳು ತಿಳ್ಕೊಂಡಿರೋದು ರಾಂಗ್ ಅಂತ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ. ಮುಂದೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಪ್ರವೀಣ್ ರಮಣಕಾಂತ್ ಮತ್ತೆ ಶ್ರೀದೇವಿಗೆ ಹೇಳ್ತಾನೆ. ಮಾರನೇ ದಿನ ಪುರೋಹಿತರು ಮನೆಗೆ ಬಂದಿರ್ತಾರೆ. ಅಪ್ಪ, ಇದ್ಯಾಕೆ ದಿಢೀರಂತ ಮನೆಗೆ ಪುರೋಹಿತ್ರನ್ನ ಕರ್ಸಿದಿರಾ? ಅದು ಏನಿಲ್ಲಮ್ಮ, ಇತ್ತೀಚೆಗೆ ನಿಮ್ಮ ಅಮ್ಮಂಗೆ ಯಾಕೋ ತುಂಬ ಸೊಂಟ ನೋವೆಲ್ಲ ಬರ್ತಿದೆಯಂತೆ. ಎಷ್ಟೇ ಮೆಡಿಸನ್ ಮಾಡಿಸಿದ್ರೂ ಸರಿ ಹೋಗ್ತಾನೆ ಇಲ್ಲ. ಹಾಗಾಗಿ ಏನಾದರೂ ತೊಂದರೆ ತಾಪತ್ರಯ ಇದೆಯಾ ಅಂತ ನೋಡಿ ಅಂತ ನಾನೇ ಪುರೋಹಿತ್ರನ್ನ ಬರೋದಕ್ಕೆ ಹೇಳಿದ್ದು. ಇರು, ಅವರು ಜಾತಕನೆಲ್ಲ ನೋಡಿ ಚೆನ್ನಾಗಿ ಹೇಳ್ತಾರೆ, ನೋಡೋಣ ಏನಾಗಿದೆ ಅಂತ. ಪುರೋಹಿತ್ರೆ, ಅದು ನನ್ನ ಮಗಳ ಜಾತಕ. ಯಾಕೆ ಏನು ಹೇಳ್ತಾನೆ ಇಲ್ಲ? ನೋಡಿ ಅಮ್ಮ, ನಿಮ್ಮ ಮಗಳು ಈ ಜಾತಕದಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ದೋಷ ಇದೆ. ಈ ದೋಷದಿಂದ ನಿಮ್ಮ ಮಗಳಿಗೆ ಯಾವುದೇ ಸಮಸ್ಯೆನೂ ಇಲ್ಲ. ಆದರೆ ನೀವಿಬ್ರು ತಂದೆ ತಾಯಿ ಆಗಿರೋ ನಿಮ್ಮಿಬ್ರಿಗೆ ಜೀವಕಂಟಕನೇ ಇದೆ. ಅಯ್ಯೋಯ್ಯೋ, ಇದೇನು ಹೇಳ್ತಿದ್ರ ಪುರೋಹಿತ್ರೆ ನೀವು? ನಮ್ಮ ಮಗಳ ಜಾತಕದಿಂದ ನಮ್ಮ ಜೀವಕ್ಕೆ ಕಂಟಕ ಇದೆಯಾ? ಹೌದು ಯಜಮಾನ್ರೆ, ನಾನು ಹೇಳ್ತಾ ಇರೋದು ಅಕ್ಷರಶಃ ಸತ್ಯವಾದ ಮಾತು. ನೋಡಿ, ನಿಮ್ಮ ಮಗಳ ಜಾತಕದಿಂದನೇ ನಿಮ್ಮ ಜೀವಕ್ಕೆ ಕಂಟಕ ಇದೆ. ಹಾಗಾಗಿನೇ ಹೇಳ್ತಾ ಇರೋದು, ಆದಷ್ಟು ಬೇಗ ನಿಮ್ಮ ಮಗಳಿಗೆ ಒಂದು ಮದುವೆ ಮಾಡಿ. ಆ ಮಾಂಗಲ್ಯ ಭಾಗ್ಯದಿಂದ ನಿಮಗಿರೋ ಕಂಟಕ ತೊಳೆದು ಹೋಗುತ್ತೆ. ಅಯ್ಯಯ್ಯೋ, ಅದು ಹೇಗಾಗುತ್ತೆ ಪುರೋಹಿತ್ರೆ? ನನ್ನ ಮಗಳಿಗೆ ಮದುವೆ ಆಗೋ ಯಾವ ಯೋಚನೆನೂ ಇಲ್ಲ. ಅವಳಿಗೆ ಮದುವೆ ಆಗೋದಕ್ಕೆ ಇಷ್ಟನೂ ಇಲ್ಲ. ಹೀಗಿರುವಾಗ ನಾವು ನಮ್ಮ ಜೀವಕ್ಕೋಸ್ಕರ ಅವಳಿಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡು ಅಂತ ಒತ್ತಾಯ ಮಾಡೋದಕ್ಕಾಗತ್ತಾ? ಬೇರೆ ಯಾವುದಾದ್ರೂ ನಮಗೆ ಪರಿಹಾರ ಇದ್ರೆ ಹೇಳಿ. ಇಲ್ಲಮ್ಮ, ಬೇರೆ ಯಾವ ಪರಿಹಾರನೂ ಇಲ್ಲ. ಬೇರೆ ಯಾವುದಾದ್ರೂ ಪರಿಹಾರ ಇದ್ದಿದ್ದಿದ್ರೆ ನಾನೇ ಹೇಳ್ತಿದ್ದೆ ಅಲ್ವಾ? ನೋಡಿ, ಆದಷ್ಟು ಬೇಗ ನಿಮ್ಮ ಮಗಳಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಆದ್ರೇನೆ ನಿಮಗಿರೋ ಈ ಕಂಟಕ ತಪ್ಪೋಗೋದು. ಇಲ್ಲಾಂದರೆ ನಿಮಗೆ ಸದ್ಯದಲ್ಲೇ ಜೀವಕ್ಕೆ ತೊಂದರೆ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಇವಾಗಲೇ ಹೇಳಿದ್ದೀನಿ. ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ. ಸರಿ ಅಮ್ಮ, ನನಗೆ ಬೇರೆ ಕೆಲಸ ಇದೆ, ನಾನಿನ್ನು ಹೊರಡ್ತೀನಿ. ಅಯ್ಯೋ ದೇವ್ರೆ, ಇದೇನ್ರಿ ಇದು? ಪುರೋಹಿತರು ಹೀಗೆ ಹೇಳಿ ಹೋಗ್ತಿದ್ದಾರೆ. ನೋಡಿ, ನಮ್ಮ ಮಗಳಿಗೆ ಈ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಹೀಗಿರುವಾಗ ನಾವು ಅವಳಿಗೆ ಒತ್ತಾಯ ಮಾಡೋದು ಬೇಡ. ನಮ್ಮ ಜೀವ ಹೋಗುತ್ತೆ ಅಂತ ನಾವು ಅವಳ ಜೀವನನ ಹಾಳು ಮಾಡೋದೆಲ್ಲ ಬೇಡ. ನೋಡಿ, ನಾವು ಹೇಗೋ ಬಿದ್ದೋಗೋ ಮರ. ನಾವು ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋದೇ ಬೇಡ. ನನ್ನ ಮಗಳು ನಮ್ಮ ಜೊತೆ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅವಳಿಗೆ ಇಲ್ಲಿರೋದಕ್ಕೆ ಇಷ್ಟ. ನೀವು ಈ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಆಯ್ತಾ? ಅಯ್ಯಯ್ಯೋ, ಇದೇನಿದು? ನನ್ನ ಜಾತಕದಿಂದ ಅಪ್ಪ ಅಮ್ಮನ ಜೀವಕ್ಕೆ ತೊಂದರೆ ಅಂತ ಹೇಳ್ತಿದಾರಲ್ಲ. ಹೀಗಿರುವಾಗ್ಲೂ ನಾನು ಮದುವೆ ಆಗಲ್ಲ ಅಂತ ಹಠ ಮಾಡ್ಬಿಟ್ರೆ ಆಮೇಲೆ ನನ್ನ ಜೊತೆ ಇರೋದಕ್ಕೆ ಅಪ್ಪ ಅಮ್ಮನೇ ಇರಲ್ಲ. ಆಮೇಲೆ ನಾನೊಬ್ಳೆ ಏನ್ ಮಾಡ್ಲಿ? ಇಲ್ಲ ಇಲ್ಲ, ಹಾಗೆಲ್ಲ ಆಗ್ಬಾರ್ದು. ಅಪ್ಪ ಅಮ್ಮ 100 ಕಾಲ ಸುಖವಾಗಿ ಬಾಳ್ಬೇಕು. ನಾನು ಈ ಮದುವೆ ಆಗೋದೇ ಸರಿ. ನಾನು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ಅಪ್ಪ ಅಮ್ಮನ ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಮಗಳೇ, ಯಾಕಮ್ಮ, ಏನಾದರೂ ಹೇಳಿದ್ಯಾ? ಅದು ಅಮ್ಮ, ನಾನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ನಿಮ್ಗೆ ಯಾವ ಹುಡುಗ ಇಷ್ಟ ಆಗ್ತಾನೋ ಆ ಹುಡುಗನ ಜೊತೆ ನಾನು ಮದುವೆ ಆಗ್ತೀನಿ. ಅಯ್ಯೋ ಮಗಳೇ, ನೀನು ಆ ಪುರೋಹಿತರು ಮಾತು ಕೇಳಿ ಹೀಗೆಲ್ಲ ಯೋಚನೆ ಮಾಡಬೇಡ. ನೋಡು, ನೀನು ಅದನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡ. ಏನೂ ಆಗಲ್ಲ. ನೀನು ಹೇಗೋ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೀಯಾ, ನಾವು ಒತ್ತಾಯ ಮಾಡಲ್ಲ. ನಮಗೂ ನೀನು ನಮ್ಮ ಜೊತೆ ಇರೋದು ಖುಷಿನೇ. ಅಯ್ಯೋ ಇಲ್ಲಪ್ಪ, ಹಾಗೆಲ್ಲ ಏನೂ ಇಲ್ಲ. ನಾನು ಮನಸ್ಫೂರ್ತಿಯಾಗಿ ಮದುವೆಗೆ ಒಪ್ಕೊಂಡಿರೋದು. ನಿಮ್ಗೆ ಯಾವ ಹುಡುಗ ಇಷ್ಟ ಆಗ್ತಾನೋ ಆ ಹುಡುಗನ ಜೊತೆ ನಾನು ಮದುವೆ ಆಗ್ತೀನಿ.
ನೋಡಪ್ಪ ಪ್ರವೀಣ್, ನಿನ್ನ ಐಡಿಯಾ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ನಾವು ಹೇಳಿರೋ ಸುಳ್ಳನ್ನ ನಮ್ಮ ಸಂಗೀತ ನಂಬಿದಾಳೆ, ಮದ್ವೆಗೂ ಒಪ್ಪಿಗೆ ಕೊಟ್ಟಿದ್ದಾಳೆ. ಆದಷ್ಟು ಬೇಗ ಈ ಮದ್ವೆ ಮಾಡಿ ಮುಗಿಸ್ಬಿಡೋಣ. ಇಲ್ಲಾಂದ್ರೆ ಅವಳ ಮನ್ಸು ಯಾವಾಗ ಬದಲಾಗುತ್ತೋ ಯಾರಿಗ್ ಗೊತ್ತು. ಕೊನೆಗೂ ಎಲ್ರೂ ಅಂದ್ಕೊಂಡಿರೋ ಹಾಗೆ ಸಂಗೀತ್ ಮತ್ತೆ ಪ್ರವೀಣ್ ಮದ್ವೆನೂ ಆಗತ್ತೆ. ಮದ್ವೆ ಆಗಿ ಗಂಡನ ಮನೆಗೆ ಬರುವಾಗ ಸಂಗೀತನ ಮನ್ಸಲ್ಲಿ ತುಂಬಾನೇ ಭಯ ಇರುತ್ತೆ. ಮುಂದೆ ಜೀವನ ಹೇಗೋ, ನಾನು ಅನ್ಕೊಂಡಿದ್ದೆ ನಿಜ ಏನೋ ಅಂತ. ಆದ್ರೆ ಅವಳು ಅನ್ಕೊಂಡಿದ್ದೆಲ್ಲ ತಪ್ಪು ಅನ್ನೋ ಹಾಗೆ ಪ್ರವೀಣ್ ಮನೆಯವರು, ಅತ್ತೆ ಮಾವ ಗಂಡ ಎಲ್ಲರೂ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ದಿನಗಳು ಕಳೆದ ಹಾಗೂನು ಅವ್ರು ನೋಡ್ಕೊಳ್ಳೋ ರೀತಿನಲ್ಲಿ ಯಾವುದೇ ರೀತಿ ಬದಲಾಗ್ತಿರಲ್ಲ. ಇನ್ನೂ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ. ರೀ, ನಾನು ಗಂಡ್ಮಕ್ಳ ಬಗ್ಗೆ ತುಂಬಾನೇ ತಪ್ಪು ತಿಳ್ಕೊಂಡಿದ್ದೆ. ನಿಜವಾಗ್ಲೂ ನನಗೆ ಮದುವೆ ಆಗೋದಕ್ಕೆ ಎಷ್ಟು ಭಯ ಇತ್ತು ಗೊತ್ತಾ. ಆದ್ರೆ ನೀವು ನನ್ನ ಲೈಫಿಗೆ ಬಂದ್ಮೇಲೆ ನನಗೆ ನಾನು ಅನ್ಕೊಂಡಿದ್ದೆಲ್ಲ ತಪ್ಪು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಡ್ತು. ನಿಜವಾಗ್ಲೂ ಎಲ್ಲರೂ ಒಂದೇ ತರ ಇರಲ್ಲ ಅನ್ನೋದು ನನಗೆ ನಿಮ್ಮನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು. ನನ್ನ ಲೈಫಿಗೆ ನೀವು ಬಂದಿದ್ದು ನನಗೆ ತುಂಬಾನೇ ಖುಷಿ ಇದೆ ಕಣ್ರಿ. ಐ ಲವ್ ಯು ಸೋ ಮಚ್. ನಿಜ ಸಂಗೀತ, ನೀನು ತಿಳ್ಕೊಂಡಿರೋದು ತಪ್ಪು. ನೀನು ಅಂದ್ಕೊಂಡಿರೋ ಹಾಗೆ ಎಲ್ಲ ಗಂಡ್ಮಕ್ಳು ಒಂದೇ ಥರ ಇರಲ್ಲ. ಕೆಲವೊಬ್ರು ಹೆಂಡ್ತಿನ ಅರ್ಥ ಮಾಡ್ಕೊಳ್ದೆ, ಹೆಂಡ್ತಿ ಪ್ರೀತಿನ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಅವಳ ಹತ್ರ ತುಂಬ ಕೆಟ್ಟದಾಗಿ ನಡ್ಕೋತಾರೆ. ಹಾಗೇನೆ ಎಲ್ಲರೂ ಮಾಡಲ್ಲ. ಕೆಲವೊಬ್ರು ಅವ್ರ ಹೆಂಡ್ತಿನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರು ಇರ್ತಾರೆ. ನೀವು ಹುಡುಗಿರು ಹೇಗೆ ಅಂದರೆ, ಒಬ್ರನ್ನ ನೋಡಿಬಿಟ್ರೆ ಓ ಎಲ್ಲರೂ ಹೀಗೆ ಏನೋ ಅಂತ ತಿಳ್ಕೊಂಡ್ಬಿಡ್ತೀರ. ಅದೇ ನೀವು ಮಾಡೋ ತಪ್ಪು. ಎಲ್ಲರೂ ಒಂದೇ ಥರ ಇರಲ್ಲ. ಇವಾಗಲಾದರೂ ನಿನಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ಹೌದು ರೀ, ನೀವ್ ಹೇಳಿದ್ ನಿಜ. ಎಲ್ಲರಂತಲ್ಲ ನನ್ ಗಂಡ. ಕೊನೆಗೂ ಸಂಗೀತನಿಗೆ ಒಂದು ಒಳ್ಳೆ ಕುಟುಂಬ ಸಿಗತ್ತೆ. ಅದರಿಂದ ತಾನು ಯೋಚನೆ ಮಾಡಿರೋದು ತಪ್ಪು ಅನ್ನೋದು ಅವಳಿಗೆ ಅರ್ಥ ಆಗತ್ತೆ. ಇವಾಗಿನ ಕಾಲದಲ್ಲಿ ತುಂಬಾ ಜನ ಹೆಣ್ಮಕ್ಳು ಮದುವೆಯಿಂದ ದೂರ ಉಳಿಯೋದಕ್ಕೆ ಇದೇ ಕಾರಣ. ಆದ್ರೆ ನೀವು ತಿಳ್ಕೊಂಡಿರೋದು ತಪ್ಪು. ಎಲ್ಲಾ ಗಂಡ್ಮಕ್ಳು ಒಂದೇ ತರ ಇರಲ್ಲ. ಕೆಲವು ಗಂಡ್ಮಕ್ಳು ತಮ್ಮ ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವಳನ್ನ ಗೌರವಿಸೋರು ಇರ್ತಾರೆ. ಇನ್ನು ಕೆಲವರು ಅವರಿಗೆ ಹೆಂಡತಿ ಪ್ರೀತಿ ಆಗ್ಲಿ ಯಾವುದು ಅರ್ಥ ಆಗಲ್ಲ. ಆದ್ರೆ ತುಂಬಾ ಜನ ಗಂಡ್ಮಕ್ಳು ಹೆಂಡತಿಗೆ ಗೌರವ ಕೊಡೋರೇ ಇರ್ತಾರೆ. ಲತಾ ಅನ್ನೋರು ಕಮೆಂಟ್ ಮಾಡಿದ್ರು, ಇವತ್ತು ಅವ್ರ ತಂಗಿ ಮಗಳ ಬರ್ಡೇ ಇದೆ, ವಿಶ್ ಮಾಡಿ ಅಂತ. ಹಾಯ್ ಲೇಖನ, ವಿಶ್ ಯು ಹ್ಯಾಪಿ ಬರ್ಡೇ. ಯಾವಾಗ್ಲೂ ಜೀವನದಲ್ಲಿ ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಾ? ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.